ಹಾಯ್ ಎಲ್ಲೋ ಗುಡ್ ಈವ್ನಿಂಗ್. ಇವತ್ತು ಏಕಾದಶಿ ಹಬ್ಬ ಆಗಿರೋದ್ರಿಂದ ನಾನು ಎಲ್ಲೂ ಹೊರಗೆ ಹೋಗ್ಲಿಕ್ಕಾಗಿಲ್ಲ. ಯಾಕಂದರೆ 9 ಮಂತ್ಸಿಗೆ ಬಿದ್ದಿರೋದ್ರಿಂದ ಮನೇಲಿ ಎಲ್ಲೂ ಯಾರೂ ಕಳಿಸ್ಕೊಟ್ಟಿಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಮನೇಲಿ ಪೂಜೆ ಮಾಡಿದ್ವಿ. ನೀವೇ ನೋಡಿದ್ರಲ್ಲ, ಟೆಂಪಲ್ಗೆ ಹೋದರೆ ಎಷ್ಟು ರಶ್ ಇರುತ್ತೆ, ಕ್ಯೂ ಇರುತ್ತೆ, ನಿಂತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಂತೇಳ್ಬಿಟ್ಟು ಮನೇಲೇ ಅಮ್ಮ ಪೂಜೆ ಮಾಡಿದರು. ಅಮ್ಮ ಪೂಜೆ ಎಲ್ಲ ಮುಗಿಸಿ ಹಾಗೇ ನಮ್ಮ ವಾರ್ಗಿತ್ತಿ ಮಗಳು ಕೂಡ ಬಂದಿದ್ಲು. ಅವಳು ಕೂಡ ನಾನೇ ಪೂಜೆ ಮಾಡ್ತೀನಿ ಅಂತ ನಿಂತಿದ್ಲು. ನಮ್ಮಮ್ಮಂಗೆ ಪೂಜೆ ಮಾಡೋದಕ್ಕೆ ಬಿಟ್ಟಿಲ್ಲ, ಅಷ್ಟು ಹಠ ಮಾಡ್ತಿದ್ಲು, ನಾನೇ ಮಾಡ್ತೀನಿ ಕೊಡಿ ಅಮ್ಮ ಅಂತ. ಏನೋ ಒಂಥರ ಮಕ್ಕಳಿದ್ರೆ ಎಷ್ಟು ಚೆಂದ ಅನಿಸುತ್ತಲ್ವ ಮನೆಯಲ್ಲಿ. ಇಲ್ಲಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಸ್ವಲ್ಪ ಖುಷಿ ಆಗ್ತಿತ್ತು ಅವಳನ್ನ ನೋಡ್ತಿದ್ರೆ. ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಕೂಡ ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ಟೆ. ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಹಾಲು ಕುಡ್ದು ಸ್ವಲ್ಪ ಹೊತ್ತು ಹಾಗೇ ರೂಮಲ್ಲೇ ವಾಕ್ ಮಾಡಿಬಿಟ್ಟು ಹಾಗೆ ಮಲ್ಕೊಂಡಿದ್ದಾಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.